ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಅಪ್ರಾಪ್ತ ಬಾಲಕನನ್ನ ಜಿಲ್ಲಾಧಿಕಾರಿ ಕಚೇರಿ ಮೆಟ್ಟಿಲು ಮೇಲೆ ಮಲಗಿಸಿ ತಂದೆ ತಾಯಿ ಕಣ್ಣೀರಿಟ್ಟಿದ್ದಾರೆ. ಬಾಲಕನಿಗೆ ಅಪಘಾತವಾದರೂ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಳ್ಳುತ್ತಿಲ್ಲ ಎಂದು ಹೆತ್ತವರು ಪೊಲೀಸರ ವಿರುದ್ಧ ಸಿಡಿದಿದ್ದಾರೆ. ಅಕ್ಟೋಬರ್ 25ರಂದು ಬೀದರ್ ಜಿಲ್ಲೆಯ ಕೋಳಾರ ಗ್ರಾಮದಲ್ಲಿ ಸಂಜೆ ಆಟ ಆಡ್ತಾ ಇದ್ದ ಬಾಲಕನಿಗೆ ಬೈಕ್ ಡಿಕ್ಕಿ ಹೊಡೆದಿದೆ. ಬಾಲಕನಿಗೆ ಗಂಭೀರ ಗಾಯಗಳಾಗಿವೆ. ಈ ಕುರಿತು ಘಟನೆ ನಡೆದು 15 ದಿನವಾದರೂ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಳ್ತಾ ಇಲ್ಲ. ಬೈಕ್ ಡಿಕ್ಕಿಯಾದರೂ ಸೈಕಲ್ ಡಿಕ್ಕಿಯಾಗಿದೆ ಎಂದು ಹೇಳ್ತಾ ಇದ್ದಾರೆ. ಇದರಿಂದ ನೊಂದ ಬಡ ಪೋಷಕರು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕಾಲಿಗೆ ಬಿದ್ದು ನ್ಯಾಯಕ್ಕಾಗಿ ಕಣ್ಣೀರಿಟ್ಟಿದ್ದಾರೆ. ನಮಗೆ ಮನಿಲ್ಲ ಏನಿಲ್ಲ ಅವಲ್ಲ ತೋರ್ ಮನೆಗೆ ಹೋಗಿದ್ದಿದ್ದೆವು ಅಕ್ಕೂ ಸಾಳಕ್ ಹೋಗ್ಯದ ನಮ್ಮ ಅವ್ರ ಮನೆ ಕಡೆ ಆಟ ಹಾಳಕ್ ಹೋಗ್ಯದ್ರಿ. ಹಾಳಕ್ ಹೋದ್ರೆ ಅಲ್ಲಿ ರೋಡಿನ ಮೇಲೆ ಆಳತನಂತ ಹಿಂದಿನ ಬಂದೆ ಗಾಡಿ ತಗೊಂಡು ಹೊಡೆದ್ರ ಸೈಕಲ್ ಹೊಡೆದು ಅಂತೇಳಿ ಎಲ್ಲರೂ ಒಂದೇ ಮಾತಾಡತ್ತ. ಪೊಲೀಸರು ಬಂದು ಎನ್ಎಸ್ರಿ ಮಾಡ್ಕೊಂಡ್ರೆ ಕರ್ಕೊಂಡ್ಬಂದ್ರೆ ಅವ್ರ ಪರಿಸ್ಥಿತಿಗೆ ಕಾಲಿ ನೋಡಿ ಸೈಕಲ್ ಹೆಂಗ್ ಹೊಡೆದ್ರಿ ಕಾಲ್ ಮುರಿತು ಅಂತೇಳಿ ಅವ್ರ ಪರಿಸ್ಥಿತಿ ನಮಗ್ ಬಂದೇನಂದ್ರೆ ಅಲ್ಲಿ ಎಲ್ಲ ಇದೆ ನೋಡ್ರಿ ಕಂಪ್ಲೇಂಟ್ ಕೊಡಂಗ ನೀವು ತಗೊಂಡು ತಿಂಗಳಾಯ್ತು ನೋಡಿ ಹೇಳ್ತೀರಿ ನೀವು ತಗೊಂಡು ಇವ್ರು ಏನು ಸರ್ತಿ ಹೋದ್ರು ಮೇಡಮ್ ಸರ್ತಿಲ್ಲ ನಮ್ಮ ಊರಿಗೆ ಬರ್ತಾರ ತಿರ್ಗಿ ಹಿಂದಿಗೆ ಮಾಡ್ಕೊಂಡು ಕಟ್ಟಿ ಅವ್ರು ನಮ್ಗೆ ಏನೇನು ರೆಸ್ಪಾನ್ಸ್ ಕೊಡ್ತಿರ್ತೀವಿ ಮೇಡಮ್. ನಮ್ಗೆ ಏನೋ ಮಾಡಲಿ ಸಣ್ಣ ಕೂತು ನನ್ನ ಕೂತು ಭವಿಷ್ಯ ನೋಡ್ರಿ ನಮ್ಗ ಇಲ್ಲ ಮೇಡಮ್ ಸೈಕಲ್ ಹೊಡ್ಕೊಂಡು ಕಾಲೇ ಮುಟ್ಟ ಸರ್ ಇವರೆಲ್ಲ ಹೋಗ್ಲತ್ತಾರ ಮೇಡಮ್. ಅವ್ರು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.